ಆ ಭಾಗದ ಕೆರೆಗಳು ಬತ್ತಿ ಬರಿದಾಗಿದ್ರಿಂದ ಅಲ್ಲಿನ ಜನರು ಹನಿ ಹನಿ ನೀರಿಗೂ ಹಾಹಾಕಾರ ಪಟ್ಟಿದ್ರು. ಆದ್ರೆ ಈಗ ಬತ್ತಿ ಹೋಗಿದ್ದ ಕೆರೆಗಳೆಲ್ಲ ನೀರಿನಿಂದ ತುಂಬಿಕೊಂಡಿವೆ. ಅಲ್ಲಿನ ಜನರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಇದಕ್ಕೆಲ್ಲ ಕಾರಣ ಆ ಕ್ಷೇತ್ರದ ಶಾಸಕರೊಬ್ಬರ ವಿಶೇಷ ಪ್ರಯತ್ನ. ಆ ಶಾಸಕರು ಯಾರು ಅಂತೀರಾ? ಸ್ಟೋರಿ ನೋಡಿ. ತುಂಬಿ ತುಳುತ್ತಾ ಇರೋ ಕೆರೆಗಳು, ಕೆರೆಗಳನ್ನ ನೋಡಿ ಖುಷಿ ಪಡ್ತಾ ಇರೋ ರೈತರು, ಕೆರೆಗೆ ಬರ್ತಾ ಇರೋ ನದಿ ನೀರು, ನೀರು ತುಂಬಿಸೋ ಯೋಜನೆ ಪರಿಶೀಲಿಸ್ತಾ ಇರೋ ಶಾಸಕ. ಇವರು ಹಾವೇರಿ ಜಿಲ್ಲೆ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಬಸವರಾಜ ಬೊಮ್ಮಾಯಿ. ಕಳೆದ ವರ್ಷ ಶಿಗ್ಗಾವಿ ಸವಣೂರು ಕ್ಷೇತ್ರದ ಜನ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ರು. ಬಿತ್ತಿದ ಬೆಳೆಗಳು ಮಳೆ ಇಲ್ಲದೆ ಕೈಕೊಟ್ಟು ಹಾನಿಯಾಗಿದ್ವು. ಜನ ಜಾನುವಾರುಗಳಿಗೆ ಆಸರೆಯಾಗಿದ್ದ ಕೆರೆ ಕಟ್ಟೆಗಳು ಬತ್ತಿ ಬರಿದಾಗಿ ಹೋಗಿದ್ವು. ಕ್ಷೇತ್ರದ ಜನರ ಹಾಹಾಕಾರವನ್ನ ಕಂಡಿದ್ದ ಶಾಸಕ ಬಸವರಾಜ ಬೊಮ್ಮಾಯಿ ಪ್ರಸಕ್ತ ವರ್ಷ ಕೆರೆಗಳನ್ನ ತುಂಬಿಸೋ ಯೋಜನೆಯನ್ನ ಸವಾಲಾಗಿ ಸ್ವೀಕರಿಸಿದ್ರು. ತಾಲೂಕಿನಲ್ಲಿರೋ ವರದಾ ನದಿಯಿಂದ ಪೈಪ್ಲೈನ್ ಮೂಲಕ ಕ್ಷೇತ್ರದ ಕೆರೆಗಳನ್ನ ತುಂಬಿಸೋ ಕೆಲಸಕ್ಕೆ ಕೈ ಹಾಕಿದ್ರು. ಶಾಸಕರ ವಿಶೇಷ ಪ್ರಯತ್ನಕ್ಕೆ ಸರ್ಕಾರ ಕೆರೆ ತುಂಬಿಸೋ ಯೋಜನೆಗೆ ಅಂತ 51 ಕೋಟಿ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿತ್ತು. ಅದರಲ್ಲಿ 33 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿ 20 ಕೆರೆಗಳನ್ನ ಬಸವರಾಜ ಬೊಮ್ಮಾಯಿ ತುಂಬಿಸಿದ್ದಾರೆ. 9 ಮುಖ್ಯ ಕೆರೆಗಳ ತುಂಬಿಸುವಂತದ್ದು, ಅದರ ಜೊತೆಗೆ ಸುಮಾರು 12 ಉಪ ಕೆರೆಗಳನ್ನು ತುಂಬಿಸುವಂತ ಯೋಜನೆ ಆಗಿದೆ. ಇದಕ್ಕೆ ಸುಮಾರು 32 ಕೋಟಿ ರೂಪಾಯಿ ಇವತ್ತು ವೆಚ್ಚಾಗಿದೆ. ಒರಿಜಿನಲ್ ಪ್ಲಾನ್ 51 ಕೋಟಿ ಇದ್ದು ಅದರಲ್ಲಿ 18 ಕೋಟಿ ರೂಪಾಯಿನ ಇವತ್ತಾಗಿ ಆಗಿದೆ. ಪ್ರಾಯೋಗಿಕವಾಗಿ ಈಗೆಲ್ಲ ಕೆರೆ ತುಂಬಿಸುವಂತಾಗಿದೆ. ಅತ್ಯಂತ ಬರಗಾಲದ ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಯಾವತ್ತೂ ಕೂಡ ಬರಗಾಲ ಇರಲಿಲ್ಲ. ಆದರೆ ಕಳೆದ 2 ವರ್ಷ ಭೀಕರ ಬರಗಾಲದಿಂದ ಕೆರೆಗಳೆಲ್ಲ ಬತ್ತಿ ಹೋಗಿದ್ದಾವೆ. ಈ ಸಂದರ್ಭದಲ್ಲಿ ನಾವು ಕೆರೆ ತುಂಬಿಸುವಂತ ಯೋಜನೆ ಏನು ಮಾಡಿದ್ದೇವೆ, ಇದು ಜನರಿಗೆ, ವಿಶೇಷವಾಗಿ ರೈತರಿಗೆ ಬಹಳಷ್ಟು ಸಂತೋಷವನ್ನ ತಂದಿದೆ, ಹರ್ಷವನ್ನ ತಂದಿದೆ. ಮೊದಲ ಹಂತವಾಗಿ ಶಿಗ್ಗಾವಿ ತಾಲೂಕಿನ 20 ಕೆರೆಗಳು ಈಗ ತುಂಬಿ ತುಳುಕ್ತಾ ಇದೆ. ಇನ್ನು ಇದೇ ಯೋಜನೆಯ ಅಡಿಯಲ್ಲಿ ದೊಡ್ಡ ದೊಡ್ಡ ಕೆರೆಗಳಿಗೆ ಹೊಂದಿಕೊಂಡಿರೋ ಉಪ ಕೆರೆಗಳು ಸಹ ತುಂಬಿಕೊಳ್ಳುತ್ತವೆ. ವಿಶೇಷವಾಗಿ ಶಿಗ್ಗಾವಿ ತಾಲೂಕಿನ ಶಡಗರವಳ್ಳಿ, ಕಳಸಗೇರಿ, ಅಂದಲಗಿ, ಚಂದಾಪುರ, ನಿಡಗುದ್ದಿ ಗ್ರಾಮದ ಕೆರೆಗಳು ಕಳೆದ ವರ್ಷ ಸಂಪೂರ್ಣವಾಗಿ ಬತ್ತಿ ಹೋಗಿದ್ವು. ತಾಲೂಕಿನ ಜನರು ಕೆರೆಗಳನ್ನ ತುಂಬಿಸುವಂತೆ ಸರ್ಕಾರಕ್ಕೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರು. ಅದರ ಪರಿಣಾಮ ಮತ್ತು ಶಾಸಕ ಬಸವರಾಜ ಬೊಮ್ಮಾಯಿ ಅವರ ಪರಿಶ್ರಮದಿಂದ ಈ ವರ್ಷ ರೈತರ ಕನಸು ಈಡೇರಿದೆ. ಈ ಸಲ ನೀರು ಕೆರೆ ಬಿಟ್ಟ ತಕ್ಷಣ ದನಕರ ಕುಡಿಲಿಕ್ಕೆ ಎದಕ್ಕೂ ನೀರಿನ ಅವಶ್ಯಕತೆ ಭಾಳ ಇತ್ತು ನಮ್ಮಲ್ಲಿ. ಹೀಗಾಗಿ ಭಾಳ ಅನುಕೂಲತೆ ಆಗಿದೆ. ನೀರು ನಿಲ್ಲ ಕೆರೆ ಅಂಗಳ 108 ಎಕರೆ, ನೀರಿನ ಜಮೀನು 45 ಹೆಕ್ಟರ್ ಐತಿ. ಪೈಪಿನ ಸ್ಟಾರ್ಟ್ ಆಗಿ ವರ್ಕ್ 2016-17 ಸ್ಟಾರ್ಟ್ ಆಗಿದೆ. 14 ನೀರು ಸೇವೆ ಸರ್ಕಾರ ಹಣ ಬಿಡುಗಡೆ ಮಾಡಿದ್ರು ಖರ್ಚು ಮಾಡದೇ ಇರೋ ಅದೆಷ್ಟೋ ಶಾಸಕರು ನಮ್ಮ ನಡುವೆ ಇದ್ದಾರೆ. ಆದ್ರೆ ಸರ್ಕಾರದಿಂದ ಬಂದ ಹಣದಲ್ಲಿ ಇನ್ನೂ 18 ಕೋಟಿಯಷ್ಟು ಹಣ ಉಳಿಸಿ ಬಸವರಾಜ ಬೊಮ್ಮಾಯಿ ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ. ಒಟ್ಟಾರೆ ಬಸವರಾಜ ಬೊಮ್ಮಾಯಿ ಅವರು ಮಾಡಿರೋ ಕಾರ್ಯವನ್ನ ಇತರ ಶಾಸಕರು ಪಾಲಿಸಿದ್ರೆ ಕೆರೆ ಕಟ್ಟೆಗಳನ್ನೇ ನಂಬಿರೋ ಗ್ರಾಮೀಣ ಪ್ರದೇಶದ ಜನರಿಗೆ ನೀರಿನ ಸಮಸ್ಯೆ ಎದುರಾಗಲ್ಲ. ಪ್ರಭುಗೌಡ ಎನ್ ಪಾಟೀಲ, TV9 ಹಾವೇರಿ.